ನಮಸ್ಕಾರ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ. ಗೊತ್ತಾಯಿತು ನನಗೆ ನನ್ನ ವಿಡಿಯೋಗಳನ್ನ ನೀವು ವೆಯ್ಟ್ ಮಾಡ್ತಿದ್ದೀರಾ ಅಂತೇಳಿ ತುಂಬ ಜನ ನನಗೆ ಮೆಸೇಜಸ್ ಮಾಡ್ತಿದ್ರಿ, ಕಾಲ್ ಮಾಡಿ ಕೇಳ್ತಾ ಇದ್ರಿ, ಮೇಡಮ್ ಯಾಕೆ ವಿಡಿಯೋಗಳೇ ಮಾಡ್ತಾ ಇಲ್ಲ ಅಂಥೇಳಿ. ಸ್ನೇಹಿತರೆ, ನಂದು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಂದು ಸ್ವಂತ ಉದ್ಯೋಗ ಇರೋದ್ರಿಂದ ಈಗ ಒಂದು ವಾರದಿಂದ ಸ್ವಲ್ಪ ಅದರ ಬೆಳವಣಿಗೆ ಬೇರೆ ಥರ ಇದೆ. ಹಾಗಾಗಿ ಸ್ವಲ್ಪ ನನಗೆ ಸಮಯ ಸಿಗ್ತಾ ಇಲ್ಲ ವೀಡಿಯೋಗಳನ್ನ ಮಾಡಲಿಕ್ಕೆ. ಯಾಕಂದರೆ ಒಬ್ಬರು ದುಡ್ಡು ನಾವು ತೊಗೊಂಬಿಟ್ಟಿರ್ತೀವಿ ಅಂದಾಗ ಅವರಿಗೆ ಆನ್ ಟೈಮಲ್ಲಿ ನಾವು ಅದನ್ನು ತಲುಪಿಸ್ಬೇಕಾಗಿರೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಸೊ ಹಾಗಾಗಿ ನಾನು ಅದರ ಕೆಲಸದಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ. ನನಗೆ ಸರಿಯಾಗಿ ನಿದ್ದೆ ಊಟ ಏನೂ ಸಮಯಕ್ಕೆ ಆಗ್ತಾ ಇಲ್ಲ. ಜೊತೆಗೆ ನನಗೆ ನಿಮ್ಮ ವೀಡಿಯೋಗಳು ಕೂಡ ಮಾಡಿ ಹಾಕೋಕ್ಕಾಗ್ತಾ ಇಲ್ಲ. ಆದರೂ ಕೂಡ ನಾಳೆ ಅಕ್ಷಯ ತೃತೀಯ ಇರೋದ್ರಿಂದ ನಿಮಗೆ ವೀಡಿಯೋ ತಪ್ಪಿಸಬಾರ್ದು ಅಂತ ಹೇಳಿ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ನನಗೋಸ್ಕರ ಯಾರೆಲ್ಲ ಕಮೆಂಟ್ ಮಾಡಿದ್ರು ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಾಳೆ ವಿಶೇಷವಾಗಿ ನಾವು ಅಕ್ಷಯ ತೃತೀಯವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈಗಾಗಲೇ ನಾನು ನನ್ನ ಪರಿಮಳಾಚಾರ್ಯದಲ್ಲಿ ಅದನ್ನು ಹೇಗೆ ಆಚರಣೆ ಮಾಡಬೇಕು ಅಂತ ಹೇಳಿ ನಾನು ವಿಡಿಯೋ ಹಾಕಿದ್ದೀನಿ. ಜೊತೆಗೆ ರಾಯರಿಗೆ ಪ್ರತ್ಯೇಕವಾಗಿ ನಾವು ಪೂಜೆ ಮಾಡುವಾಗ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ನನ್ನ ಬ್ಯಾಕ್ಗ್ರೌಂಡಲ್ಲಿ ನಿಮ್ಗೆ ಏನಾದರೂ ನಾಯ್ಸ್ ಕೇಳಿಸ್ತಾ ಇದ್ದರೆ, ಮಳೆ ಬರ್ತಾ ಇದೆ, ನಮ್ಮನೇಲಿ ಕರೆಂಟ್ ಇಲ್ಲ, ನನ್ನ ಎದುರುಗಡೆ ಟಾರ್ಚ್ ಹಾಕ್ಕೊಂಡು ನಾನು ನಿಮಗೆ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಕರೆಂಟ್ ಎಷ್ಟೊತ್ತಿಂದ ನಾನು ವೆಯ್ಟ್ ಮಾಡಿದ್ರು ಬಂದಿಲ್ಲ. ಸೊ ಹಾಗಾಗಿ ಕರೆಂಟ್ ಇಲ್ಲ, ಹಾಗಾಗಿ ನಿಮಗೆ ಈ ವಿಡಿಯೋ ಈ ಥರ ಕಾಣಿಸ್ತಾ ಇರುತ್ತೆ, ಸರಿನಾ. ನಾಳೆ ಅಕ್ಷಯ ತೃತೀಯ ಇರೋದ್ರಿಂದ ನಾನು ಈಗಾಗಲೇ ಸ್ವಲ್ಪ ಜನಕ್ಕೆ ಹೇಳಿದೆ, ಮಂತ್ರಾಲಯದಲ್ಲಿ ಗಂಧದ ಅಲಂಕಾರವನ್ನು ಮಾಡ್ತಾರೆ. ನಾಟ್ ಓನ್ಲಿ ಮಂತ್ರಾಲಯ, ಎಲ್ಲ ರಾಯರ ಮಠಗಳಲ್ಲಿ ನಾಳೆ ಗಂಧದ ಅಲಂಕಾರ ಇರುತ್ತೆ. ತುಂಬ ಜನಕ್ಕೆ ನಾನು ಹೇಳಿದ್ದೆ, ಮಂತ್ರಾಲಯದಲ್ಲಿ ಬುಕ್ ಮಾಡಬಹುದು. ನಾವು ಗಂಧದ ಅಲಂಕಾರಕ್ಕೆ ನಾವು ಕೂಡ ಹಣವನ್ನು ತಲುಪಿಸಿ ಬುಕ್ ಮಾಡಬಹುದು. ನಮಗೆ ಅವರು ಗಂಧವನ್ನು ಕೊಟ್ಟು ಕಳಿಸ್ತಾರೆ, ಅಂದರೆ ಕೊರಿಯರ್ ಮಾಡ್ತಾರೆ, ನಮ್ಮ ಅಡ್ರೆಸ್ಸಿಗೆ ಕೊರಿಯರ್ ಮಾಡ್ತಾರೆ. ಅದು ನನಗೂ ಕೂಡ ಬಂದಿದೆ ತುಂಬ ಸತಿ. ಸೊ ತುಂಬ ಜನಕ್ಕೆ ಹೇಳಿದ್ದೆ, ಅದರಲ್ಲಿ ಎಷ್ಟು ಜನ ಮಾಡ್ಕೊಂಡಿದ್ದಾರೆ ನಂಗೆ ಗೊತ್ತಿಲ್ಲ, ಬಟ್ ನಾನು ಇದರಲ್ಲಿ ಅದನ್ನು ಹೇಳಿರಲಿಲ್ಲ. ಆದರೂ ಕೂಡ ನಿಮ್ಮ ಮನೆಯ ಹತ್ತಿರ ಏನಾದರೂ ರಾಯರ ಮಠಗಳಿದೆ ಅಂತ ಹೇಳಿದ್ರೆ ನೀವು ಅಲ್ಲಿ ಹೋಗಿ ವಿಚಾರಿಸಿ ನೀವು ಅದನ್ನು ರಶೀದಿ ತೊಗೋಬಹುದು ಆಯಿತಾ. ಸೊ ನಿಮಗೆ ರಾಯರ ಮಠಗಳೆಲ್ಲ ಕಡೆಯೂ ನಾಳೆ ಗಂಧದ ಅಲಂಕಾರ ಇರುತ್ತೆ. ವಿಶೇಷವಾಗಿ ಅಕ್ಷಯ ತೃತೀಯ ಇರೋದ್ರಿಂದ ನಾಳೆ ಗಂಧದ ಸೇವೆ ರಾಯರಿಗೆ ನಡೆಯುತ್ತೆ. ನಾವು ಕೂಡ ಮನೆಯಲ್ಲಿ ರಾಯರಿಗೆ ಗಂಧದ ಸೇವೆಯನ್ನು ಮಾಡಬಹುದು, ಅಂದರೆ ಗಂಧದಿಂದ ಅಭಿಷೇಕವನ್ನು ಮಾಡಬಹುದು, ಅಲಂಕಾರಗಳನ್ನು ಮಾಡ್ಕೊಳ್ಬಹುದು. ಯಾರ ಮನೆಯಲ್ಲಿ ವಿಗ್ರಹಗಳೆಲ್ಲ ಇರುತ್ತೆ ಅವರೆಲ್ಲ ಗಂಧದ ಅಲಂಕಾರವನ್ನು ಮಾಡ್ಕೊಳ್ಬಹುದು. ರಾಯರ ಫೋಟೋಗಳಿದ್ರೆ ಗಂಧದ ಅಲಂಕಾರ ಮಾಡ್ಕೊಳ್ಬಹುದು. ರಾಯರಿಗೆ ನಾಳೆ ಗಂಧದ ಸಮರ್ಪಣೆಯನ್ನು ಮಾಡುವಂಥದ್ದು ನಮ್ಮ ಜೀವನವನ್ನು ತಂಪು ಮಾಡುತ್ತೆ ಅಂತ ಹೇಳ್ತಾರೆ. ಅಂದರೆ ರಾಯರಿಗೆ ಯಾತಕ್ಕೋಸ್ಕರವಾಗಿ ಗಂಧದ ಅಲಂಕಾರವನ್ನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಒಂದು ಉರಿ ಬಿಸಿಲಲ್ಲಿ ರಾಯರನ್ನು ತಂಪು ಮಾಡಲಿಕ್ಕೆ ನಾವು ರಾಯರಿಗೆ ಗಂಧದ ಸೇವೆಯನ್ನು ಮಾಡ್ತೀವಿ. ಅಂದರೆ ತಂಪಾಗಿರಲಿ ಅವರು ಅಂತ ಹೇಳಿ ರಾಯರಿಗೆ ಗಂಧದ ಸೇವೆಯನ್ನು ಮಾಡುವಂಥದ್ದು ಅಂತ ಹೇಳಿ. ಹಾಗಾಗಿ ನಾಳೆ ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆಗಳಲ್ಲೂ ಕೂಡ ರಾಯರಿಗೆ ಗಂಧದ ಸೇವೆಯನ್ನು ಮಾಡ್ಕೊಳ್ಬಹುದು. ಇದರ ಜೊತೆಗೆ ರಾಯರ ಒಂದು ಪೂರ್ಣಬೋಧ ಸ್ತೋತ್ರ ಆಗಿರ್ಬೋದು, ಶ್ರೀ ರಾಘವೇಂದ್ರಾಯ ನಮಃ ಆಗಿರ್ಬೋದು, ಶ್ರೀರಾಮ ರಾಘವೇಂದ್ರಾಯ ನಮಃ ಆಗಿರ್ಬೋದು. ತುಂಬ ಜನಕ್ಕೆ ಇದು ತುಂಬ ಇಷ್ಟ ಆಗಿದೆ, ಶ್ರೀರಾಮ ರಾಘವೇಂದ್ರಾಯ ನಮಃ. ಆ್ಯಕ್ಚುಲಿ ಇದು ನಾನು ಪಾರಣ ಮಾಡುವಂಥದ್ದು ಇದೇ ರೀತಿ. ಅದನ್ನು ನಾನು ನಿಮಗೆ ತಿಳಿಸಿದ್ದೆ, ತುಂಬ ಜನ ಆ ರೀತಿ ಪಾರಣ ಮಾಡ್ತಿದ್ದೀರಿ, ತುಂಬ ಹೇಳಿದಿರಿ ಕೂಡ. ಮೇಡಮ್ ನಮಗೆ ತುಂಬ ಸಂತೋಷ ಅನಿಸುತ್ತೆ ಅದು ಆ ರೀತಿ ಹೇಳಿದಾಗ. ಅದು ಪೂರ್ತಿ 108 ಸತಿ ಮುಗಿಯೋಷ್ಟರಲ್ಲಿ ನಮಗೆ ತುಂಬ ಒಳ್ಳೆ ಫೀಲ್ ಆಗುತ್ತೆ ಅಂತ ಹೇಳಿದ್ದೀರಾ. ಖಂಡಿತ ಶ್ರೀರಾಮದೇವರಿಗೆ ಇರುವಂತಹ ಶಕ್ತಿ ಅದು. ಸೊ ಅದರಲ್ಲಿ ನಾವು ರಾಘವೇಂದ್ರರನ್ನು ಶ್ರೀರಾಮರ ಜೊತೆ ನಾವು ಸ್ಮರಣೆಯನ್ನು ಮಾಡಿದಾಗ ಇನ್ನಷ್ಟು ನಾವು ಪಾಸಿಟಿವಿಟಿಯನ್ನು ಪಡ್ಕೊಳ್ತೀವಿ ಅದರಿಂದ ಅಂತ ಹೇಳಿ. ಅದರ ಜೊತೆಗೆ ನಾಳೆಯಿಂದ ಈಗಾಗಲೇ ನಾನು ನಿಮಗೆ ರಾಯರ ಒಂದು ಕಾರ್ಯಸಿದ್ಧಿ ವ್ರತವನ್ನು ಹೇಳ್ಕೊಟ್ಟಿದ್ದೀನಿ, ಅಂದರೆ ಗಂಧದ ಬೊಟ್ಟನ್ನು ಇಡುವಂಥ ಒಂದು ವ್ರತವನ್ನು ಹೇಳ್ಕೊಟ್ಟಿದ್ದೀನಿ. ಯಾರೆಲ್ಲ ಪ್ರಾರಂಭ ಮಾಡಿದ್ರಿ ಈಗ ಆಲ್ರೆಡಿ ಅವರು ಓಕೆ, ಯಾರೆಲ್ಲ ಪ್ರಾರಂಭ ಮಾಡಿಲ್ಲ ನಾಳೆಯಿಂದ ಅವರು ಈ ವ್ರತವನ್ನು ಪ್ರಾರಂಭವನ್ನು ಮಾಡಬಹುದು. ವಿಶೇಷವಾಗಿ ನಾಳೆಯಿಂದ ರಾಯರಿಗೆ ಗಂಧದ ಸೇವೆಯನ್ನು ನೀವು ಮಾಡೋದರಿಂದ ತುಂಬಾ ವಿಶೇಷ ಅನುಗ್ರಹವನ್ನು ಪಡ್ಕೊಳ್ತೀರಿ. ಅಂದರೆ ಇದು ಅಪರೂಪದ ಒಂದು ದಿನ ಅಂತ ಹೇಳಬಹುದು. ಯಾಕಂದರೆ ವರ್ಷ ಪೂರ್ತಿ ನಮಗೆ ಈ ದಿನ ಸಿಗೋದಿಲ್ಲ. ನಾಳೆ ವಿಶೇಷವಾಗಿ ಅಪರೂಪದ ದಿನ ಆಗಿರೋದ್ರಿಂದ ನೀವು ರಾಯರಿಗೆ ಗಂಧದ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಇಚ್ಛಿಸಿದ್ರೆ ನಾಳೆಯಿಂದ ನೀವು ಈ ಒಂದು ಸೇವೆಯನ್ನು ಪ್ರಾರಂಭ ಮಾಡಬಹುದು. ಆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ. ತಾವು ಒಮ್ಮೆ ಆ ವಿಡಿಯೋ ಚೆಕ್ ಮಾಡಿದ್ರೆ ಪೂರ್ಣ ಮಾಹಿತಿಯನ್ನು ನಾನು ಅದರಲ್ಲಿ ನಿಮಗೆ ತಲುಪಿಸಿರ್ತೀನಿ, ಸರಿನಾ. ಜೊತೆಗೆ ನಾಳೆ ಶ್ರೀ ಪೂರ್ಣ ಬೋಧ ಸ್ತೋತ್ರವನ್ನು ಯಾರೆಲ್ಲ ಪಾರಾಯಣ ಮಾಡಲಿಕ್ಕೆ ಸಾಧ್ಯ ಖಂಡಿತ ಪಾರಾಯಣ ಮಾಡಿ. ಮಾಡಲಿಕ್ಕಾಗದಿರುವಂಥದ್ದು ನಾನು ಪಾರಾಯಣ ಮಾಡಿ ಹಾಕಿದ್ದೀನಿ, ಅದನ್ನು ನೋಡಿ ನೀವು ಕೂಡ ಅಕ್ಷತೆಯನ್ನು ಹಾಕಿ ನಮಸ್ಕಾರವನ್ನು ಮಾಡಿಕೊಳ್ಳಿ. ರಾಯರಿಗೆ ನಾಳೆ ವಿಶೇಷವಾಗಿ ನೀವು ಮಾಡುವಂಥ ಸೇವೆಗಳು ನಿಮಗೆ ಅಕ್ಷಯ ಫಲವನ್ನು ತಂದುಕೊಡುತ್ತೆ. ಜೊತೆಗೆ ನಾಳೆ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡುವಂಥದ್ದು ನಿಮಗೆ ಅಕ್ಷಯ ಫಲವನ್ನು ತಂದುಕೊಡುತ್ತೆ ಅನ್ನುವಂಥದ್ದು. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಮಾಹಿತಿಯನ್ನು ತಿಳಿಸಬೇಕು ಅಂತ ಹೇಳಿ ನಾನು ವಿಡಿಯೋವನ್ನು ಮಾಡಿದೆ. ಯಾಕಂದರೆ ವಾರನೂ ಆಗಿತ್ತು ವಿಡಿಯೋ ಮಾಡಿ,
ಜೊತೆಗೆ ಯಾವುದೇ ವಿಡಿಯೋಗಳು ನಿಮಗೆ ಬರ್ತಾ ಇರಲಿಲ್ಲ. ಮತ್ತು ತುಂಬ ಜನ ನನಗೆ ಹೂ ಪ್ರಸಾದಕ್ಕೆ ಬೇಡಿಕೆಯನ್ನು ಇಟ್ಟಿದ್ದೀರಿ. ನಾನು ಹೂ ಪ್ರಸಾದದ ಬೇಡಿಕೆಯನ್ನು ತೊಗೊಂಡಿದ್ದೀನಿ, ಆದರೆ ನಾನು ಯಾರಿಗೂ ಹೂ ಪ್ರಸಾದ ಕೇಳಲಿಕ್ಕೆ ನಂಗೆ ಸಮಯ ಆಗಿಲ್ಲ. ಮತ್ತು ಇನ್ನೊಂದು ವಿಷಯ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ತುಂಬ ಜನ ಹೂ ಪ್ರಸಾದದ ವಿಡಿಯೋ ಮಾಡಿಕೊಡಿ ಅಕ್ಕ, ನಮಗೆ ಸ್ವಲ್ಪ ಹೂ ಪ್ರಸಾದ ಕೇಳ್ಕೊಡಿ ರಾಯರ ಹತ್ರ ಅಂತ ಕೇಳಿದಾಗ ಕೆಲವೊಂದಷ್ಟು ಜನರ ಹತ್ರ ನಾನು ನೋಟಿಸ್ ಮಾಡಿದ ವಿಚಾರ ಏನು ಅಂದರೆ, ತುಂಬ ಸಣ್ಣ ವಿಚಾರಕ್ಕೆ ಹೂ ಪ್ರಸಾದ ಕೇಳಿ ಅಂತ ಹೇಳಿ ನನಗೆ ತಿಳಿಸ್ತಿರ್ತೀರಿ. ದಯಮಾಡಿ ಆ ಥರ ಕೇಳಬೇಡಿ. ಯಾಕಂದರೆ ನೀವು ರಾಯರಲ್ಲಿ ಪ್ರಾರ್ಥನೆ ಮಾಡಿದ್ರೆ ಸಾಕು, ನಿಮ್ಮ ಈ ಇಚ್ಛೆಗಳು ಈಡೇರುತ್ತೆ, ಆಯಿತಾ. ತುಂಬ ಕ್ರಿಟಿಕಲ್ ಕಂಡೀಷನ್ ಇದ್ದರೆ, ನಾನು ಯಾರಿಗೋಸ್ಕರನೂ ಹೂ ಪ್ರಸಾದ ಅಂತ ಹೇಳಿ ನಾನು ಯಾರಿಗೂ ಕೇಳಲ್ಲ. ನಾನು ರಾಯರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ವಿನಃ ಹೂ ಪ್ರಸಾದ ಕೊಡಿ ಅಂತ ನಾನು ರಾಯರಲ್ಲಿ ಕೇಳಕ್ಕೆ ಹೋಗಲ್ಲ. ನಾನು ಪ್ರಸಾದವನ್ನು ಕೇಳಲಿಕ್ಕೆ ಹೋಗಲ್ಲ, ಜೊತೆಗೆ ಪ್ರಾರ್ಥನೆ ಮಾಡ್ತೀನಿ, ಅಲ್ಲಿ ಪ್ರಸಾದ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಅಷ್ಟೇ. ಬಿಟ್ಟರೆ ರಾಯರ ಹತ್ರ ಪ್ರಸಾದ ಕೇಳಿ ಅಂತ ದಯವಿಟ್ಟು ಯಾರು ಹೇಳಬೇಡಿ ಸಣ್ಣ ವಿಚಾರಕ್ಕೆಲ್ಲ. ಮತ್ತು ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿ ಇದ್ದೀರಾ ನೀವು ಅಂದರೆ ಮಾತ್ರನೇ ಹೂ ಪ್ರಸಾದವನ್ನು ಕೇಳಿ. ಯಾರ ಹತ್ರ ಆದರೂ ಕೇಳಿ, ಒಟ್ಟಿನಲ್ಲಿ ಕ್ರಿಟಿಕಲ್ ಕಂಡೀಷನಲ್ಲಿ ಇದ್ದರೆ ಕೇಳಿ. ಇಲ್ಲ ಅಂದರೆ ನೀವು ಮನೇಲಿ ಏನು ರಾಯರ ಸೇವೆ ಮಾಡ್ತಿದ್ದೀರಿ ಅದನ್ನು ಮಾಡ್ಕೊಂಡು ಹೋಗಿ, ರಾಯರು ನಿಮಗೆ ಅನುಗ್ರಹವನ್ನು ಮಾಡ್ತಾರೆ. ಯಾಕಂದರೆ ನಿಮ್ಮ ಸೇವೆಯಲ್ಲಿ ನಿಮಗೆ ನಂಬಿಕೆ ಇದ್ದರೆ ನೀವು ಯಾರನ್ನು ಕೂಡ ಬೇಡೋ ಅಂತ ಅವಶ್ಯಕತೆ ಇಲ್ಲ. ಕೇಳಿ ಅಕ್ಕ ಅಂತ ನನ್ನ ಕೇಳೋ ಅಂಥ ಅವಶ್ಯಕತೆ ಇಲ್ಲ. ನಿಮ್ಮ ಸೇವೆಯಲ್ಲಿ ನಿಮಗೆ ನಂಬಿಕೆ ಇದೆ ಅಂದರೆ ರಾಯರು ನಿಮಗೆ ಕರುಣೆಯನ್ನು ತೋರ್ತಾರೆ. ಸೊ ಹಾಗಾಗಿ ಮತ್ತು ಇನ್ನೊಂದಷ್ಟು ಜನಕ್ಕೆ ಏನು ಕೇಳ್ತಾರೆ ಅಂದರೆ, ಅಕ್ಕ ರಾಯರು ನನ್ನ ಜೊತೆ ಇದ್ದಾರಾ ಅಂತ ಒಂದ್ಸತಿ ಕೇಳಿ ಅಕ್ಕ ಅಂತ ಕೇಳ್ತಾರೆ. ಆ ಥರದ್ದೆಲ್ಲ ಪ್ರಶ್ನೆಗಳನ್ನು ನೀವು ಮಾಡಬೇಡಿ ರಾಯರ ಹತ್ರ. ನೀವು ರಾಯರ ಸೇವೆ ಮಾಡ್ತಿದ್ದೀರಿ ಅಂದರೆ ಖಂಡಿತ ರಾಯರು ನಿಮ್ಮ ಜೊತೆ ಇರ್ತಾರೆ. ಯಾಕಂದರೆ ಅವರ ಅನುಗ್ರಹವನ್ನು ಪಡ್ಕೊಳ್ಬೇಕು ಅಂದರೆ ಸಾಮಾನ್ಯದ ವಿಷಯ ಅಲ್ಲ. ಅದಕ್ಕೆ ತುಂಬ ತಪಸ್ಸು ಮಾಡಬೇಕು, ನಾವು ತುಂಬ ತ್ಯಾಗಗಳನ್ನು ಮಾಡಬೇಕು. ತುಂಬ ಸಮಯದಲ್ಲಿ ನಾವು ರಾಯರ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ನೀವು ರಾಯರ ಸೇವೆಯನ್ನು ಮಾಡ್ತಿದ್ದೀರಿ ಅಂದರೆ ನಿಮಗೆ ಆ ಋಣ ಇದ್ದರೆ ಮಾತ್ರ ರಾಯರ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ. ಎಲ್ರಿಗೂ ಸಾಧ್ಯ ಇಲ್ಲ ಈ ಒಂದು ಸೇವೆ ಮಾಡಲಿಕ್ಕೆ. ನೀವು ರಾಯರ ಸೇವೆಯನ್ನು ಮಾಡ್ತಿದ್ದೀರಿ ಅಂದ್ರೇ ನಿಮಗೆ ರಾಯರ ಅನುಗ್ರಹ ಆಲ್ರೆಡಿ ಆಗೋಗ್ಬಿಟ್ಟಿದೆ ಅಂತಲೇ ಅರ್ಥ. ಇದನ್ನು ನೀವು ಮೊದಲು ಮನದಟ್ಟು ಮಾಡ್ಕೊಳ್ಳಿ. ರಾಯರ ಅನುಗ್ರಹ ನಿಮಗಿರೋದಕ್ಕೇ ರಾಯರ ಸೇವೆಯನ್ನು ನೀವು ಮಾಡಲಿಕ್ಕೆ ಸಾಧ್ಯವಾಗಿರೋದು ಅಂತ ಹೇಳಿ. ಅದನ್ನು ಬಿಟ್ಟು ತುಂಬ ಸಣ್ಣ ಬೇಡಿಕೆಗಳನ್ನು ರಾಯರ ಹತ್ರ ಇಡಬೇಡಿ. ಅದನ್ನು ನೀವು ಪ್ರಾರ್ಥನೆ ಮಾಡದೇ ಇದ್ದರೂ ನಿಮಗೇನು ಬೇಕು ಜೀವನದಲ್ಲಿ ಅದನ್ನು ನಿಮಗೆ ರಾಯರು ಕೊಟ್ಟೇ ಕೊಡ್ತಾರೆ. ನಿಮ್ಮ ಸೇವೆಗೆ ಅವರು ಯಾವುದೇ ಕಾರಣಕ್ಕೂ ನಿಮ್ಮ ಸೇವೆಯನ್ನು ಹಾಗೆ ಇಟ್ಕೊಳ್ಳಲ್ಲ, ಅದಕ್ಕೆ ಫಲವನ್ನು ಖಂಡಿತ ಕೊಡ್ತಾರೆ. ಸರಿನಾ? ಅವರಿಗೆಲ್ಲರಿಗೂ ಪ್ರಸಾದ ಕೇಳಿ ಕೊಡ್ತೀನಿ. ಸ್ವಲ್ಪ ನನಗೆ ಕಾಲಾವಕಾಶ ಬೇಕು. ಯಾಕಂದರೆ ನನಗೆ ಈಗಾಗಲೇ ಹೇಳಿದಾಗೆ ನಾನು ಒಂದು ವಾರದಿಂದ ತುಂಬ ಬ್ಯುಸಿ ಆಗಿದ್ದೀನಿ. ಎಷ್ಟರ ಮಟ್ಟಕ್ಕೆ ಅಂದರೆ ನನಗೆ ನಿದ್ದೆ ಊಟ ಯಾವುದೂ ಇಲ್ಲದೆ ಇರೋ ಹಂಗಾಗಿದೆ. ಅಂದರೆ ತುಂಬ ಸಮಯ ಆಗಿದೆ. ಬರೀ ಒಂದು 3-4 ಅವರ್ ನಿದ್ದೆ ಆಗ್ತಾಯಿದೆ ನನಗೆ. ಬೆಳಗ್ಗೆ ತಿಂದರೆ ಮಧ್ಯಾಹ್ನ ತಿನ್ನೋಕ್ಕಾಗ್ತಾಯಿಲ್ಲ, ಸಾಯಂಕಾಲ ತಿನ್ನೋಕ್ಕಾಗ್ತಾಯಿಲ್ಲ, ಮತ್ತು ಪೂರ್ತಿ ದಿನ ನಾನು ಉಪವಾಸ ಇದ್ದು ರಾತ್ರಿ ತಿನ್ನೋ ಹಂಗಾಗಿದೆ. ಸೊ ಹಾಗಾಗಿ ಸ್ವಲ್ಪ ನನಗೆ ಟೈಮ್ ಅಡ್ಜಸ್ಟ್ ಆಗ್ತಾಯಿಲ್ಲ. ಈ ಒಂದು ವಾರದಿಂದ ತುಂಬ ಗಡಿಬಿಡಿ ಇದ್ದೀನಿ ನಾನು. ಹಾಗಾಗಿ ನನಗೆ ಕೇಳೋಕ್ಕೆ ಸಮಯ ಆಗ್ತಾಯಿಲ್ಲ. ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಕೇಳಿ ನಾನು ರಾಯರ ಹತ್ರ ಸ್ಮರಣೆಯನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಖಂಡಿತ ನಿಮ್ಮೆಲ್ಲರಿಗೂ ವಿಡಿಯೋ ತರುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ. ಯಾಕಂದರೆ ನಾನು ತುಂಬ ಮಿಸ್ ಮಾಡ್ತಿದ್ದೀನಿ ನಿಮ್ಮನ್ನೆಲ್ಲ. ರಾಯರ ವಿಡಿಯೋಗಳನ್ನು ಹಾಕ್ತೀನಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ತಪ್ಪಿಸ್ತಿದ್ದೀನಿ ಅಂತ ಹೇಳಿ ನನಗೂ ಕೂಡ ಅನ್ನಿಸ್ತಾ ಇದೆ. ಆದರೆ ಕೆಲವು ಜವಾಬ್ದಾರಿಗಳು ನಮ್ಮನ್ನು ಕಟ್ಟಾಕ್ಬಿಡುತ್ತೆ. ಹಾಗಾಗಿ ಅದೊಂದು ಸ್ವಲ್ಪ ನಾನು ಕ್ಲಿಯರ್ ಸಾರ್ಟ್ ಔಟ್ ಮಾಡ್ಕೊಳ್ತೀನಿ. ಯಾಕಂದರೆ ಒಮ್ಮೆಲೇ ನನಗೆ ಅದಾಗಿದ್ದರಿಂದ ನಂಗೆ ಸ್ವಲ್ಪ ಕ್ರಿಟಿಕಲ್ ಆಯಿತು ಕಂಡೀಷನು. ಸೊ ಹಾಗಾಗಿ ಅದನ್ನು ಸ್ವಲ್ಪ ಸಾರ್ಟ್ ಔಟ್ ಮಾಡಿಕೊಂಡು ನಾನು ನಿಮಗೆ ವಿಡಿಯೋಗಳನ್ನ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಸರಿನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.